ನಮಸ್ತೆ. ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ. ಸ್ನೇಹಿತರೆ, ನಾನು ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟ ಹಾಗೆ ಯಾವ ಕೆಲಸವನ್ನು ನಿತ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ್ಯಾವ ಸಣ್ಣ ತಪ್ಪುಗಳು ಅರಿವಿಲ್ಲದೆ ಆಗ್ತಾ ಇದೆ, ಅದನ್ನು ಸರಿ ಮಾಡಿಕೊಳ್ಳೋದು ಹೇಗೆ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ಮುಂಬರುವ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇವತ್ತು ನಿಂಬೆಹಣ್ಣಿನ ದೀಪದ ಬಗ್ಗೆ ತಿಳಿಸ್ತೀನಿ. ನೋಡಿ, ಎಲ್ಲ ಹೆಣ್ಮಕ್ಳು ಶುಕ್ರವಾರದತ್ತು ಮಂಗಳವಾರದತ್ತು ನಿಂಬೆ ಹಣ್ಣಿನ ದೀಪವನ್ನು ಹಚ್ತಾರೆ, ಆಯಿತಾ. ಈ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕಾದ್ರೆ ಆಗ್ತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳು ತಿಳಿಸ್ಕೊಡ್ತೀನಿ. ನೋಡಿ, ಎಲ್ಲಿಂದ ಎಲ್ಲೇ ಹೋದ್ರು ನಿಂಬೆ ಹಣ್ಣಿನ ದೀಪ ಅಂತ ಹೇಳಿದೀವಿ ಹೊರತು ನಿಂಬೆ ಕಾಯಿಯ ದೀಪ ಅಂತ ಹೇಳಿಲ್ಲ ಅಲ್ವಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಸಹ ಒಂದೊಂದು ಗ್ರಹದ ಆಧಿಪತ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಹಾಗೇನೆ ನಿಂಬೆ ಹಣ್ಣು ರಾಹುವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ನಿಂಬೆ ಹಣ್ಣಿನ ಬಗ್ಗೆ ಹೇಳಿದ್ದಾರೆ ಹೊರತು ನಿಂಬೆ ಕಾಯಿ ಬಗ್ಗೆ ಹೇಳಿಲ್ಲ. ಕಾಯಿ ಅಂದರೆ ಹಸಿರಿಗಿರ್ತಕ್ಕಂಥದ್ದು, ನಿಂಬೆಕಾಯಿ ಹಸಿರಿಗಿರ್ತಕ್ಕಂಥದ್ದು ಬುಧನಿಗೆ ಸಂಬಂಧಪಟ್ಟಿದ್ದು. ನಿಂಬೆ ಹಣ್ಣು ಅಂದರೆ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ರಾಹುವಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ನಿಂಬೆ ಹಣ್ಣಿನ ದೀಪವನ್ನು ಮಾತ್ರ ಹಚ್ಚಬೇಕು. ಎಲ್ಲರೂ ಮಾಡೋದೇನೆಂದರೆ ನಿಮ್ಮ ಅಂಗಡಿಗೆ ಹೋಗ್ತಾರೆ, ನಿಂಬೆಹಣ್ಣು ಇರುತ್ತೆ, ಅಲ್ಲೇ ನಿಂಬೆಹಣ್ಣುಗಳು ತೊಗೊಂಡ್ಬಿಡ್ತಾರೆ. ಆದರೆ ಅದು ಹಣ್ಣ ಕಾಯ ಅನ್ನೋದು ನೋಡೋದಿಲ್ಲ, ತೊಗೊಳ್ತಾರೆ, ಹಚ್ತೀರ. ಹಾಗಾಗಿ ಈಗ ಹಚ್ಚೋದ್ರಿಂದ ಏನಾಗುತ್ತೆ, ನೀವು ರಾಹು ತತ್ವವನ್ನು ಕಳ್ಕೊಂಡು ಶಕ್ತಿ ದೇವತೆಗಳ ಮುಂದೆ ಹಚ್ಚಬೇಕು. ಆದರೆ ಇಲ್ಲಿ ಕಾಯಿಗಳನ್ನು ಹಚ್ಚೋದ್ರಿಂದ ಬುಧನ ಅನುಗ್ರಹ ಕಡಿಮೆ ಆಗಿ ನೀವು ಮಾಡ್ತಕ್ಕಂಥ ವ್ಯವಹಾರ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಬರ್ತವೆ. ನೀವು ಹಚ್ತಾ ಇರೋದು ನಿಂಬೆ ದೀಪನೇ, ಆದರೆ ಅದು ಹಣ್ಣ ಕಾಯ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಹಚ್ಚಿ. ಇದು ಒಂದು. ಎರಡನೇದಾಗಿ, ನಾನು ನೋಡಿದ ಹಾಗೆ ನಿಂಬೆ ಹಣ್ಣಿನ ದೀಪವನ್ನು ಎಲ್ಲ ಹೆಣ್ಣು ದೇವರುಗಳ ಮುಂದೆನೂ ಹಚ್ತಾರೆ, ಶುಕ್ರವಾರದಂದು ಅತಿ ಮುಖ್ಯವಾಗಿ. ಇಲ್ಲಿ ನಿಂಬೆ ಹಣ್ಣನ್ನು ಶಕ್ತಿ ದೇವತೆಗಳ ಮುಂದೆ ಮಾತ್ರ ಹಚ್ಚಬೇಕು. ಗ್ರಾಮ ದೇವತೆಗಳು, ಶಕ್ತಿ ದೇವತೆಗಳು, ಆದಿಶಕ್ತಿ, ಈ ಥರ ದೇವತೆಗಳ ಮುಂದೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಬಹುಬೇಗ ನಿಮ್ಮ ಸಂಕಲ್ಪಿತ ಕಾರ್ಯಗಳು ನೆರವೇರ್ತವೆ, ಖಂಡಿತವಾಗ್ಲೂ ನೆರವೇರ್ತವೆ. ಆದರೆ ನಿಂಬೆಹಣ್ಣಿನ ದೀಪನ ಲಕ್ಷ್ಮೀ ದೇವಸ್ಥಾನದಲ್ಲೂ ಹಚ್ತಾರೆ, ನಾನು ನೋಡಿದ್ದೀನಿ. ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ ಅಂತ ತಿಳ್ಕೊಂಡು ಹಚ್ತೀರ. ನಾನು ಆಗಲೇ ಹೇಳಿದಾಗೆ ನಿಂಬೆ ಹಣ್ಣು ರಾಹುವಿಗೆ ಸಂಬಂಧಪಟ್ಟಿದ್ದು. ರಾಹುಗೂ ವಿಷ್ಣುವಿಗೂ ಆಗೋದಿಲ್ಲ. ಗಂಡನಿಗೆ ಆಗಿಲ್ಲ ಅಂದಮೇಲೆ ಸರ್ವೇ ಸಾಮಾನ್ಯವಾಗಿ ಹೆಂಡತಿಗೂ ಸಹ ಅವನ್ನ ಕಂಡ್ರೆ ಆಗೋದಿಲ್ಲ. ಇಂಥ ಸಮಯದಲ್ಲಿ ನೀವು ರಾಹುವಿನ ಅಂದರೆ ನಿಂಬೆ ಹಣ್ಣಿನ ದೀಪವನ್ನು ಲಕ್ಷ್ಮೀ ದೇವತೆಯ ಮುಂದೆ ಹಚ್ಚೋದ್ರಿಂದ ನಿಮ್ಮ ಸಂಪತ್ತು ಕರಗಿ ಹೋಗುತ್ತೆ. ಆರ್ಥಿಕ ಮುಗ್ಗಟ್ಟುಗಳಿಂದ ಹೊರಬರೋದಿರಲಿ, ನಿಮ್ಮ ಸಂಪತ್ತು ಕರಗಿ ಹೋಗುತ್ತೆ. ಹಾಗಾಗಿ ನಿಂಬೆಹಣ್ಣಿನ ದೀಪವನ್ನು ಶಕ್ತಿ ದೇವತೆಗಳ ಮುಂದೆ ಮಾತ್ರ ಹಚ್ಚಬೇಕು. ಹಚ್ಚೋದ್ರಿಂದ ನಿಮ್ಮ ಸಂಕಲ್ಪಿತ ಕಾರ್ಯ 100ಕ್ಕೆ 100ರಷ್ಟು ನೆರವೇರುತ್ತೆ. ಈ ವಿಷಯನ ತಿಳ್ಕೊಳ್ಳಿ. ತಿಳಿದೋ ತಿಳಿಯದೆಯೋ ಎಲ್ಲನೂ ಮಾಡ್ತಿರ್ತೀರ. ಇನ್ನೂ ಕೆಲವರು ಮನೆಗಳಲ್ಲೂ ಸಹ ಹಚ್ತಾರೆ. ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚಬಾರದು, ನಿಷಿದ್ಧ. ಮನೆ ಬಾಗಿಲಲ್ಲಿರ್ಬೋದು ಅಥವಾ ಮನೆಯ ದೇವರ ಕೋಣೆಯಲ್ಲಿರ್ಬೋದು, ದೇವಿ ಮುಂದೆ ಇರ್ಬೋದು, ಫೋಟೋಗಳ ಮುಂದೆ ಇರ್ಬೋದು, ನಿಂಬೆಹಣ್ಣಿನ ದೀಪವನ್ನು ಹಚ್ಚಲೇಬಾರದು ಮನೆಯಲ್ಲಿ. ಈ ನಿಂಬೆಹಣ್ಣಿನ ದೀಪವನ್ನು ಸಂಕಲ್ಪ ಮಾಡಿಕೊಂಡು ಶಕ್ತಿ ದೇವತೆಗಳ ಮುಂದೆ ಹಚ್ಚೋದ್ರಿಂದ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಶಕ್ತಿ ತುಂಬಿ ವಿಜಯವನ್ನು ಪಡಿತೀರಾ. ಸೊ ಇನ್ನು ಮುಂದೆ ನಿಂಬೆಹಣ್ಣಿನ ದೀಪ ಹಚ್ಚಬೇಕಾದ್ರೆ ನೋಡ್ಕೊಂಡು ಹಚ್ಚಿ. ನಿಂಬೆ ಹಣ್ಣಿನ ದೀಪ ಮಾತ್ರ ಹಚ್ಚಿ, ನಿಂಬೆಕಾಯಿಯ ದೀಪವನ್ನು ಹಚ್ಚಬೇಡಿ. ಇನ್ನು ನಿಂಬೆಹಣ್ಣಿನ ದೀಪದಲ್ಲಿ ಹಚ್ಚಬೇಕಾದ್ರೆ ಎಣ್ಣೆಯಿಂದ ಹಚ್ಚಬೇಕಾ, ತುಪ್ಪದ ಬತ್ತಿ ಹಚ್ಚಬೇಕಾ, ಎಳ್ಳೆಣ್ಣೆ ಹಚ್ಚಬೇಕಾ, ಸಾಸಿವೆ ಎಣ್ಣೆ ಹಚ್ಚಬೇಕಾ, ಅಥವಾ ಮಿಕ್ಸಿರೋ ಎಣ್ಣೆ ಹಚ್ಚಬೇಕಾ? 5 ಥರದ ಎಣ್ಣೆಗಳನ್ನು ಸೇರಿ ಹಚ್ಚೋರು ಇದ್ದಾರೆ. ಈಗ ಹಚ್ಚಬೇಕಾ ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಇರ್ತದೆ. ಆದರೆ ಶೀಘ್ರ ಫಲಕ್ಕಾಗಿ, ನನಗೆ ಬೇಗ ಫಲ ಬೇಕು, ನಾನು ಅಂದ್ಕೊಂಡಿರೋ ಕೆಲಸ ಬೇಗ ಆಗಬೇಕು ಅಂತಂದರೆ ಹಾಕ್ತಕ್ಕಂಥ ಗೆಜ್ಜೆ ಬತ್ತಿನ ತುಪ್ಪದಲ್ಲಿ ನೆನೆಸಿ, ತುಪ್ಪದ ನಿಂಬೆಹಣ್ಣಿನ ದೀಪ ಹಚ್ಚಿ, ತುಪ್ಪದ ನಿಂಬೆಹಣ್ಣಿನ ಆರತಿಯನ್ನು ದೇವಿಗೆ ಮಾಡೋದ್ರಿಂದ ಅವಳು ಸಂತೃಪ್ತಳಾಗಿ ಶೀಘ್ರ ಫಲವನ್ನು ಕೊಡ್ತಾಳೆ.
ಇನ್ನು ಎಣ್ಣೆ ದೀಪ ಹಚ್ಚೋದು, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಯಾವ ಎಣ್ಣೆ ಬೇಕಾದರೂ ಹಚ್ಬೋದು. ಈ 2-3 ಎಣ್ಣೆಗಳನ್ನು ಮಿಕ್ಸ್ ಮಾಡೋದ್ರಿಂದ ತಂತ್ರಕ್ರಿಯೆ ಆಗಿಬಿಡ್ತದೆ ಅದು. ಹಾಗಾಗಿ ತಂತ್ರ ಮಾಡಬೇಕಾದ್ರೆ ಅದಕ್ಕೆ ವಿಧಿವಿಧಾನಗಳಿರ್ತವೆ. ಹಾಗಾಗಿ ಆ ತಂತ್ರಕ್ರಿಯೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಯಾವ ಎಣ್ಣೆ ಆಗುತ್ತೋ ಆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ, ಎಣ್ಣೆ ಅಥವಾ ತುಪ್ಪ ಗೆಜ್ಜೆ ಬತ್ತಿಲಿ ಹಾಕಿ ಹಚ್ಚಿ. ಬೇಗ ಕೆಲಸ ಆಗಬೇಕು ಅನ್ನೋಗಿದ್ರೆ ತುಪ್ಪದಲ್ಲಿ ಹಚ್ಚಿ. ಸಾಮಾನ್ಯವಾಗಿ ನೀವು ಸಂಕಲ್ಪಿತ ಕಾರ್ಯಗಳು ವಾರ ವಾರ ಹಚ್ಚೋ ರೂಢಿ ಇದ್ದರೆ ಅದನ್ನು ನೀವು ಎಣ್ಣೆ ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ಹಚ್ತಾ ಬನ್ನಿ. ಇನ್ನು ಶುಕ್ರವಾರನೇ ಹಚ್ಚಬೇಕಾ, ಮಂಗಳವಾರನೂ ಹಚ್ಬೋದಾ? ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬೇಗ ಜಯ ಬೇಕು ಅನ್ನೋದಾದರೆ ಮಂಗಳವಾರಗಳಂದು ಶೀಘ್ರ ಫಲವನ್ನು ಆ ತಾಯಿ ಕೊಡ್ತಾಳೆ. ಹಾಗಾಗಿ ಮಂಗಳವಾರವೂ ಸಹ ಶ್ರೇಷ್ಠನೇ. ಮಂಗಳವಾರವೂ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು. ಶುಕ್ರವಾರ, ಮಂಗಳವಾರಗಳಲ್ಲಿ ರಾಹುಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ. ಇದರಿಂದ ಉತ್ತಮ ಫಲಿತಾಂಶ, ನೀವು ಅಂದ್ಕೊಂಡಂಥ ಸಂಕಲ್ಪಿತ ಕಾರ್ಯ 100ಕ್ಕೆ 100ರಷ್ಟು ಖಚಿತವಾಗಿ ನೆರವೇರುತ್ತದೆ. ಧನ್ಯವಾದಗಳು.